ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿಯ ಬರ್ಫಿ ಅಥವಾ ಹಾಲ್ಬಾಯಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ಅವಲಕ್ಕಿಯ ಬರ್ಫಿ ಮಾಡಲಿಕ್ಕೆ ಇಲ್ಲಿ ನಾನು 1 ಬೌಲ್ನಷ್ಟು ದಪ್ಪ ಕೆಂಪಿನ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿಯನ್ನೇ ತೊಗೊಂಡ್ರೆ ಚೆನ್ನಾಗಿರ್ತದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳುವ, ನೀರನ್ನು ಹಾಕದೆ ಪೌಡರ್ ಮಾಡ್ಕೊಳ್ಳುವಂಥದ್ದು. ನೋಡಿ ಈ ಥರ. ನಂತರ ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದುಕೊಳ್ಬೇಕು. ಆ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು 1 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ದಪ್ಪ ಹಾಲನ್ನು ಮೊದಲಿಗೆ ತೆಗೆದುಕೊಳ್ಳುವ. ಹಾಲನ್ನು ಚೆನ್ನಾಗಿ ಸೋಸಿಕೊಂಡು ಸಪ್ರೇಟ್ ಮಾಡಿಕೊಳ್ಬೇಕು ನಿಧಾನವಾಗಿ. ಸುಮಾರು 1 ಲೋಟದಷ್ಟು ಹಾಲು ಸಿಗ್ತದೆ ನಮಗೆ. ನಂತರ ಇನ್ನೊಮ್ಮೆ ಆ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ರುಬ್ಬಿಕೊಳ್ಳುವ. ಮತ್ತೊಮ್ಮೆ ಹಾಲನ್ನು ಅದೇ ಬೌಲಿಗೆ ತೆಗೆದುಕೊಳ್ಳುವಂಥದ್ದು. ತೆಗೆದಿಟ್ಟಂತಹ 2.5 ಗ್ಲಾಸ್ನಷ್ಟು ತೆಂಗಿನ ಹಾಲಿಗೆ ಪುಡಿ ಮಾಡಿಟ್ಟಂತಹ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 10 ನಿಮಿಷ ಇದನ್ನು ಸೈಡಲ್ಲಿ ಇಟ್ಟು ನಂತರ ಮುಂದಿನ ಪ್ರೊಸೆಸನ್ನು ಮಾಡುವಂಥದ್ದು. ನೋಡಿ, ಈಗ ಒಂದು ಬಿಸಿಯಾದ ಪ್ಯಾನಿಗೆ 1 ಬೌಲ್ನಷ್ಟು ಬೆಲ್ಲ ಹಾಗೂ ಅರ್ಧ ಬೌಲ್ನಷ್ಟು ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿದೆ. ಚೆನ್ನಾಗಿ ಕುದಿ ಬರುವಾಗ ನಾವೇನು ಮಿಕ್ಸ್ ಮಾಡಿಟ್ಟಂತಹ ಅವಲಕ್ಕಿಯ ಪುಡಿ ಇದೆಯಲ್ಲ ಅದನ್ನು ಹಾಕಿಕೊಳ್ಳುವ. ಬೆಲ್ಲದ ನೀರು ಚೆನ್ನಾಗಿ ಬಿಸಿಯಾಗಲಿ, ಆ ಟೈಮಿಗೆ ಇದನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಕೈಯನ್ನು ಬಿಡದಂತೆ ತಿರುಗಿಸ್ತಾ ಇರುವ. ಬೆಲ್ಲವು ಮಿಕ್ಸ್ ಆಗಲಿ. ಸುಮಾರು 10 ರಿಂದ 12 ನಿಮಿಷ ಕೈಯಾಡಿಸ್ತಾ ಇರಬೇಕು. ಕಲರ್ ಸಹ ಚೇಂಜ್ ಆಗ್ತಾ ಬರ್ತದೆ. ಅದ್ಭುತವಾದ ರೆಸಿಪಿ ಇದು. ಕೃಷ್ಣನಿಗೆ ಅವಲಕ್ಕಿ ಪ್ರಿಯವಾದದ್ರಿಂದ ಏನಪ್ಪ ಮಾಡೋದು ಅಂತ ನೀವು ಆಲೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಇದನ್ನು ನೈವೇದ್ಯಕ್ಕೆ ಇಟ್ಟು ಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರಿ. ನೀವು ಸಹ ಈ ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡಿದ ಮೇಲೆ ಒಳ್ಳೆಯದಾಗಿದೆ ಅಂತ ಅನಿಸಿದರೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ನೀವು ಮಾತ್ರ ನೋಡೋದಲ್ಲ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಸುಮಾರು 5 ನಿಮಿಷದ ನಂತರ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್, ಯಾಕಂದರೆ ತೆಂಗಿನಕಾಯಿಯ ಹಾಲಿನಲ್ಲಿ ಪಸೆಯ ಅಂಶ ಇರ್ತದೆ, ಹಾಗಾಗಿ ಹಾಕಬೇಕಂತ ಇಲ್ಲ. ನಾನು ಜಸ್ಟ್ ಅರೋಮ್ಯಾಟಿಕ್ ಆಗಿರಲಿ ಅಂತ ಹಾಕ್ಕೊಂಡೆ ಅಷ್ಟೇ. ಏಲಕ್ಕಿಯ ಪುಡಿ ಇದ್ದರೆ ಅದನ್ನು ಸಹ ನೀವು ಸೇರಿಸ್ಕೊಳ್ಬಹುದು. ನೋಡಿ, ತಳ ಬಿಡ್ತಾ ಬಂದಿದೆ. ಈಗ ಮತ್ತೊಂದು ಚಮಚ ತುಪ್ಪವನ್ನು ಹಾಕ್ತಾ ಇದ್ದೇನೆ. ನಾನು ಆವಾಗಲೇ ಹೇಳಿದ ಹಾಗೆ ಕಂಪ್ಲೀಟ್ಲಿ ಆಪ್ಷನಲ್, ಸ್ಕಿಪ್ ಮಾಡ್ಕೊಳ್ಬಹುದು. ತಿರುಗುತ್ತಾ ನೋಡಿ ಚೆನ್ನಾಗಿ ತಳ ಬಿಡ್ತಾ ಇದೆ. ಈಗ ಇನ್ನೊಂದು 3 ರಿಂದ 4 ನಿಮಿಷದಲ್ಲಿ ಕಂಪ್ಲೀಟಾಗಿ ಇದು ರೆಡಿ ಆಗ್ತದೆ. ನೋಡಿ, ಎಸ್, ಈ ಟೈಮಲ್ಲಿ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ತುಪ್ಪ ಸವರಿದ ಒಂದು ಪ್ಲೇಟಿಗೆ ಹಾಕಿಕೊಳ್ಳುವ. ಎಸ್, ಇದನ್ನು ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ ತಣ್ಣಗಾಗುವಾಗ ಒಂದು ಚೂರಿಯ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ರುಚಿಯಾದ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯ ಹಾಲ್ಬಾಯಿ ಅಂತಲೂ ಕರೀರಿ, ಬರ್ಫಿ ಅಂತಲೂ ಕರೀರಿ, ತುಂಬಾ ಸಾಫ್ಟಾಗಿ ರುಚಿಯಾಗಿರ್ತದೆ. ಫ್ರಿಜ್ಜಲ್ಲಿ ಇಟ್ಟರೆ 4 ದಿನ ಖಂಡಿತವಾಗಿಯೂ ಹಾಳಾಗೋದಿಲ್ಲ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.